Kind attention please. Train number 16526 Kanyakumari Express from KSR Bangalore to Kanyakumari is shortly arriving to platform number 2. Chalo ji, finally we reached the hostel. So this is the area. ಇಲ್ಲಿ ಬೋರ್ಡ್ ಹಾಕ್ಯಾರ, ಇಲ್ಲಿ ಹಾಸ್ಟೆಲ್ ಸ್ಟೋರೀಸ್ ಅಂತೇಳಿ ಲೆಫ್ಟ್ ಹೋಗ್ಬೇಕಂತ. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಲೆಟ್ಸ್ ಸಿ. ಸೊ ಬೋರ್ಡ್ ಇರೋದು ಎಕ್ದಮ್ ಮೇನ್ ರೋಡಿಗೆ ಇದೆ, ಬಟ್ ಒಳಗಿನ ಸುರಂಗ ಮಾರ್ನೆ ಹೊಂಟೀನಿ ಇಲ್ಲಿ. ಆಲ್ ರೈಟ್, ಸೊ ದಿಸ್ ಇಸ್ ದ ರೂಮ್. ಸೊ ಸದ್ಯಕ್ಕೆ ರೀಚ್ ದ ಹಾಸ್ಟೆಲ್ ರೂಮ್. ದಿಸ್ ಇಸ್ ಮೈ ಬೆಡ್ ಆ್ಯಂಡ್ ದಿಸ್ ಇಸ್ ದ ವಾಶ್ರೂಮ್ ಓವರ್ ಹಿಯರ್. ಸದ್ಯಕ್ಕೆ ಫ್ರೆಶ್ ಆಗ್ತೀನಿ. ಫ್ರೆಶ್ ಆಗಿನ ಬ್ರೇಕ್ಫಾಸ್ಟ್ ಆಗಿಲ್ಲ, ಲಂಚ್ ಆಗಿಲ್ಲ. ಲೆಟ್ಸ್ ಗೋ ಔಟ್ಸೈಡ್ ಆ್ಯಂಡ್ ಹ್ಯಾವ್ ಸಮ್ ಲಂಚ್. ಅದಾದಮೇಲೆ ಏನು ಮಾಡಬೇಕು, ಎಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ ವಿಲ್ ಪ್ಲ್ಯಾನ್ ಎವ್ರಿಥಿಂಗ್. ಓಕೆ, ಆಲ್ ರೈಟ್ ಗೈಸ್, ಸದ್ಯಕ್ಕೆ ಟೈಮ್ ಈಸ್ ಅರೌಂಡ್ 3:30 ಇನ್ ಆಫ್ಟರ್ನೂನ್. ಸೊ ಸದ್ಯಕ್ಕೆಲ್ಲ ನಾನು ಒಂದು ಸ್ಪಾಟ್ ಹುಡುಕ್ಲತ್ತೀನಿ, ಯಾವುದನ್ನು ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡೋದು ಸಿಕ್ಕರು ಸಾಕು. ದಿಸ್ ಈಸ್ ದ ವ್ಯೂ. ಇಲ್ಲೆಲ್ಲ ಒಂದು ಹೋಟೆಲ್ ತೋರಿಸ್ಲತ್ತದ, ರೆಸ್ಟೋರೆಂಟ್, ಸಮ್ವೇರ್ ಅರೌಂಡ್ 250 ಮೀಟರ್ಸ್ ಅಂತೇಳಿ. ಲೆಟ್ಸ್ ಸಿ. ಚಲೋ ಜಿ, ಫೈನಲಿ ಡನ್ ವಿತ್ ದ ಲಂಚ್. ಸೊ ಒಂದು ಹೇಜ್ ರೆಸ್ಟೋರೆಂಟ್ ಅಂತಿತ್ತು, ಏನೂ ರಿವ್ಯೂ ನೋಡಿಲ್ಲ, ಏನಿಲ್ಲ, ಡೈರೆಕ್ಟ್ ಹೋಗಿ ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದೇನೆ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ಸೊ ಸದ್ಯಕ್ಕೆ ಅಲ್ಲಿ ಗೋ ಟು ಹಾಸ್ಟೆಲ್, ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿದ್ಮೇಲೆ ಅಗೇನ್ ಬ್ಯಾಕ್ ಟು ದ ಟಾಸ್ಕ್. Hi, hello, this is MJ and welcome to my YouTube channel. Hello guys, time is around 8:30. ಸೊ ಎಕ್ದಮ್ ಫಸ್ಟ್ ಕ್ಲಾಸ್ ಡಿನ್ನರ್ ಆಯ್ತು ಅಂದ್ಕೊಡಿ. ಸೊ ಚಪಾತಿ ಆರ್ಡರ್ ಮಾಡಿದ್ದೆ, ಚಪಾತಿ ಚೆನ್ನ ಪ್ಲಸ್ ರೈಸ್, ವೈಟ್ ರೈಸ್ ಆರ್ಡರ್ ಮಾಡಿದ್ದೆ. ಸೊ ಎಕ್ದಮ್ ನೆಕ್ಸ್ಟ್ ಲೆವೆಲ್ ಇತ್ತು. ಸದ್ಯಕ್ಕೆ ವಿಲ್ ಗೋ ಟು ಹಾಸ್ಟೆಲ್ ಆ್ಯಂಡ್ ವಿಲ್ ಕ್ಲೋಸ್ ದ ಡೇ. ಅದಾದಮೇಲೆ ನಾಳೆ ವಿಲ್ ಎಕ್ಸ್ಪ್ಲೋರ್ ಎಂಟೈರ್ಲಿ. ಸೊ ಬೇರೆ ಬೇರೆ ಜಾಗಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಲತ್ತೀನಿ. ಸೊ ಐ ಗೋ ಹಾಸ್ಟೆಲ್ ಆ್ಯಂಡ್ ದೆನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಅದಾದಮೇಲೆ ಲೆಟ್ಸ್ ಸಿ ಹೌ ಇಟ್ ಗೋಸ್. ಇಲ್ಲಿ ರೋಡ್ಸ್ ಎಲ್ಲ ನೋಡ್ರಿ ಎಷ್ಟು ಖಾಲಿ ಅದ. ಮೋಸ್ಟ್ಲಿ ಇವತ್ತು ವೀಕ್ ಡೇ ಅದ ಅಂತೇಳಿ ಕ್ರೌಡ್ ಕಮ್ಮಿ ಅದ ಏನೋ ಗೊತ್ತಿಲ್ಲ. ಲೆಟ್ಸ್ ಸಿ ಆನ್ ವೀಕೆಂಡ್. ಬಟ್ ಎಲ್ಲ ರೋಡ್ ಆಲ್ಮೋಸ್ಟ್ ಖಾಲಿ ಅವ ಇಲ್ಲಿ ಫುಲ್. ಚಲೋ ಗೈಸ್, ಸೊ ಬ್ಯಾಕ್ ಟು ರೂಮ್. ಸೊ ಗ್ಯಾಜೆಟ್ಸ್ ಎಲ್ಲ ಚಾರ್ಜಿಗೆ ಹಾಕಿನಿ ಇಲ್ಲಿ. ಸೊ ಕೆಳಗಲ್ಲಿ ಹಾಸ್ಟೆಲ್ನಾಗ ಇರೋರೆಲ್ಲರೂ ಸೇರಿ ಜಾಮಿಂಗ್ ಮಾಡ್ಲತ್ತಾರ. ಐ ಮೀನ್ ಗಿಟಾರ್ ಎಲ್ಲ ಬಾರ್ಸ್ಲತ್ತಾರಲ್ಲಿ. ಸೊ ಸಾಂಗ್ಸ್ ಎಲ್ಲ ಆಡ್ಲತ್ತಾರ. ವಿಲ್ ಗೋ ಡೌನ್ ಸ್ಟೇರ್ಸ್, ಅಲ್ಲೊಂದು ಸ್ವಲ್ಪ ಹಾಫ್ ಆನ್ ಅವರ್ ಚಿಲ್ ಮಾಡಿ ಬಂದು ದೆನ್ ವಿಲ್ ಕ್ಲೋಸ್ ದ ಡೇ. ಸೊ ಅವಾಗೆ ಗ್ಯಾಂಗ್ ಎಲ್ಲ ಇಲ್ಲೇ ಕೂತಿತ್ತು. ಸೊ ಇನ್ನೇನು ಕೆಳಗೆ ಹೋಗ್ಬೇಕು ಅನ್ನಿಸ್ತಾ ಎಲ್ಲರೂ ಡಿನ್ನರಿಗೆ ಹೋಗ್ಬಿಟ್ರೆ. ಸೊ ಇಟ್ಸ್ ಫೈನ್. टूटा है पुलवा, तू मेरे पास आजा मेरे यार. ಚಲೋ ಗೈಸ್, ಅ ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಸೊ ದಿಸ್ ಇಸ್ ಅ ಕ್ಲಿಫ್ ವಾಕ್. ಸೊ ಪಾತ್ವೇ ಅದ, ಇಲ್ಲೇ ಬೀಚ್ ಅದ ನೋಡ್ರಿ. ಎಕ್ದಮ್ ನೆಕ್ಸ್ಟ್ ಲೆವೆಲ್ ವ್ಯೂ ಅದೇ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಟ್ರಿಪ್ ಈಸ್ ಏನೂ ಪ್ಲ್ಯಾನ್ ಮಾಡಿಲ್ಲ ಇಲ್ಲಿ. ಜಸ್ಟ್ ಸದ್ಯಕ್ಕೆ ಒಂದು ಹಾಸ್ಟೆಲ್ ಬುಕ್ ಮಾಡಿದ್ದು ಇರ್ಲಕ್ಕೆ ಆ್ಯಂಡ್ ಟ್ರೈನ್ ಅಪ್ ಆ್ಯಂಡ್ ಡೌನ್ ಎರಡೇ ಬುಕ್ ಮಾಡಿದ್ದು. ಇಲ್ಲಿ ಬಂದಮೇಲೆ ಎಲ್ಲ ಆನ್ ದಿ ಸ್ಪಾಟ್ ಐ ಆಮ್ ಡಿಸೈಡಿಂಗ್. ಸೊ ಇಟ್ಸ್ ಕೈಂಡ್ ಆಫ್ ವೆರಿ ಏನಂತಾರೆ, ಮಜಾ ಬರ್ಲತ್ತದ ಅನ್ಕೋರಿ. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ಸೊ ದಿಸ್ ಇಸ್ ದ ಬೀಚ್ ವ್ಯೂ. ಇಲ್ಲಿ ನೋಡ್ರಿ ಫುಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಅದ ಇಲ್ಲಿ. ಎಕ್ದಮ್ ಮಾರ್ನಿಂಗ್ ವರ್ಕೌಟ್ ಆಗ್ಲತ್ತು ನನಗರೆ. ಸೊ ಈ ಸದ್ಯಕ್ಕೆ ನೋಡ್ಲಿಕ್ಕೆ ಎಷ್ಟು ಫುಲ್ ಕೂಲ್ ಕಾಣಿಸ್ಲತ್ತದ. ಇನ್ನೂ ಒಂದು 2 hours ವೆಯ್ಟ್ ಮಾಡಿರಿ, ಫುಲ್ ರುದ್ರಾವತಾರ ಕಾಣಿಸ್ತಿಲ್ಲ. ಫುಲ್ ನೆಕ್ಸ್ಟ್ ಲೆವೆಲ್ ಬಿಸಿಲು ಇರ್ತದೆ. ಅಲ್ಲಿ ತನಕ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಪ್ಲ್ಯಾನಿಂಗ್ ಟು ಕಮ್ ಬ್ಯಾಕ್ ಟು ಹಾಸ್ಟೆಲ್. ಅದಾದಮೇಲೆ ಇಲ್ಲಿ ಪ್ಲ್ಯಾನ್. काले चुन
ಸೊ ಇದೇ ರೆಸ್ಟೋರೆಂಟ್ ಹುಡುಕ್ಲತ್ತಿದ್ನ, ಐ ಮೀನ್ ಇದೇ ಕೆಫೆ ಹುಡುಕ್ಲತ್ತಿದ್ದೆ. ಟ್ರಿಪ್ ಈಸ್ ಲೈಫ್, ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್. ಆಲ್ರೈಟ್ ಗೈಸ್, ಫೈನಲಿ ರೀಚ್ ದ ರೆಸ್ಟೋರೆಂಟ್. ಬ್ರೇಕ್ಫಾಸ್ಟ್ ಕೊಡೋದು 8:30 ಅಂತ. ಟೈಮ್ ಇಸ್ ಅರೌಂಡ್ ಜಸ್ಟ್ 8 o'clock. ಇನ್ನೂ ಒಂದು 20 minutes ವೆಯ್ಟ್ ಮಾಡ್ಬೋದು. ಅದಾದಮೇಲೆ ವಿಲ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಸೊ ಟಿಲ್ ದಟ್ ವಿಲ್ ಎಂಜಾಯ್ ದಿಸ್ ಸೀ ವ್ಯೂ. ದಿಸ್ ಈಸ್ ದ ವ್ಯೂ ಓವರ್ ಹಿಯರ್ಸ್. ಆಲ್ರೈಟ್ ಗೈಸ್, ಸೊ ದ ಬ್ರೇಕ್ಫಾಸ್ಟ್ ಇಸ್ ಹಿಯರ್. ಇದು ಬ್ಲೂಬೆರಿ ಸ್ಮೂತಿ ಬೌಲ್ ಆರ್ಡರ್ ಮಾಡಿದ್ದು. ಸೊ ಇಲ್ಲಿರೋ ಫಾರಿನರ್ಸ್ ಜೊತೆ ಮಾತಾಡ್ದೆ ನಾ, ಅವ್ರ ವೆಕೇಷನಿಗೆ ಬಂದ್ರೆ ಅಟ್ಲೀಸ್ಟ್ 1 month 2 month 3 months ಅನ್ನೋ ಬರ್ತಾರೆ. ನಾವು ಬಂದ್ರೆ ಬರೀ 2-3 days ಬರ್ತೀವಿ, ಹೋಗ್ತೀವಿ. ಸೊ ಅವ್ರಲಿಂದ ಮೋಟಿವೇಶನ್ ತೊಗೋಬೇಕು ಅನ್ನಿಸ್ತು ನಾವು ಟ್ರಾವೆಲ್ ಮಾಡ್ಲಿಕ್ಕೆ. ಲಿಟ್ರಲಿ ಬ್ರೋ, 2 months ಇನ್ ವರ್ಕಲಾ, ನೆಕ್ಸ್ಟ್ ಲೆವೆಲ್. ಅಗೇನ್ ಬ್ಯಾಕ್ ಟು ದ ಹೆಲಿಪ್ಯಾಡ್ ರೋಡ್. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ್ರೆ ನಂದು ಹಾಸ್ಟೆಲ್. ಸೊ ನೀವು ನೆಕ್ಸ್ಟ್ ಟೈಮ್ ವರ್ಕಲ ಬರೋಂಗಿತ್ತಂದ್ರೆ ಹೆಲಿಪ್ಯಾಡ್ ರೋಡ್, ದಿಸ್ ಇಸ್ ದ ಬೆಸ್ಟ್ ಸ್ಪಾಟ್. ಪಾರ್ಕಿಂಗ್ನು ನೆಕ್ಸ್ಟ್ ಲೆವೆಲ್ ಅದ ಇಲ್ಲಿ. ಸೊ ಆರಾಮ್ಸೆ ಪಾರ್ಕು ಮಾಡ್ಬೋದು. ನಿಯರ್ ಬೈ ಹಾಸ್ಟೆಲ್ಸು ಎಲ್ಲ ಕ್ಲೋಸ್ ಅವ ಅನ್ಕೋರಿ. ರೈಟ್, ಸೊ ಸದ್ಯಕ್ಕೆ ಟೈಮ್ ಆಗಿರೋದು ಜಸ್ಟ್ 9:50 ಅಷ್ಟೇ ಅನ್ಕೋರಿ. ಸೊ ಆಲ್ಮೋಸ್ಟ್ 11, 12, 1 o'clock ಆದಂಗೆ ಫೀಲ್ ಆಗ್ಲತ್ತದ ಇಲ್ಲಿ. ಬಿಸಿಲಂತೂ ನೆಕ್ಸ್ಟ್ ಲೆವೆಲ್ ಅದ. ಬಟ್ ನಂಗೆ ಗೊತ್ತಿಲ್ಲ ಮಧ್ಯಾಹ್ನ ಹೆಂಗೆ ತಿರುಗಾಡ್ತೀನಿ ಅಂತೇಳಿ. ಸೊ ಲೆಟ್ಸ್ ಸಿ, ಹೆಂಗೆ ಬರ್ತದೆ ಫ್ಲೋನೇ ಹೋಗ್ಬಿಡೋಣ ಅಷ್ಟೇ. चलो जी, सो दिस इज़ अ बाइक आई हैव रेंटेड. सो बाइक का इंस्पेक्शन चल रहा है यहाँ पे. सो ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಫೋಟೋ ತೊಗೊಂಡು ಹೋಗ್ತೀನಿ. ವೈಲ್ ರಿಟರ್ನಿಂಗ್ ಸೇಮ್ ಕಂಡೀಷನ್ ಇರಬೇಕಂತ, ದಟ್ ಈಸ್ ಓನ್ಲಿ ಪ್ರೂಫ್. ಸೊ ಒನ್ಸ್ ಎವ್ರಿಥಿಂಗ್ ಇಸ್ ಡನ್ ವಿಲ್ ರಿಟರ್ನ್ ಇಟ್ ಬ್ಯಾಕ್. ಚಲೋ ಜಿ, ಆಲ್ ರೈಟ್. ಸೊ ಎಕ್ದಮ್ ಫುಲ್ ಟಿಪ್ ಟಾಪ್ ರೆಡಿಯಾಗಿ ಅನ್ಕೋರಿ. ಬಟ್ ಎಲ್ಲಿ ಹೋಗ್ಬೇಕಂತಲೇ ಗೊತ್ತಿಲ್ಲ. ಸೊ ಐಮ್ ಜಸ್ಟ್ ಟ್ರೈಂಗ್ ಟು ಸರ್ಚ್ ದ ಪ್ಲೇಸಸ್. ಗಾಡಿ ಎಲ್ಲ ರೆಡಿ ಅದ, ಬಟ್ ಡೆಸ್ಟಿನೇಷನ್ ಇಸ್ ನಾಟ್ ರೆಡಿ. ಸೊ ಎಡವಾ ಬೀಚ್ ಅಂತದ ಇಲ್ಲಿ, ಜಸ್ಟ್ ಶೋಯಿಂಗ್ 4 kilometers. ಸೊ ಅಲ್ಲಿ ಹೋಗಿ ನೋಡಮು. ಆನ್ ದಿ ವೇ ಲೊಕೇಶನ್ ಏನೋ ಚಲೋ ಸಿಕ್ಕತ್ತಲ್ಲ, ವಿಲ್ ಜಸ್ಟ್ ಎಕ್ಸ್ಪ್ಲೋರ್. ಸೊ ಅಲ್ಲಿ ತನಕ ಸಿಟಿ ಬೀಚ್ ಸಾಕಮ್ಮಷ್ಟೇ. ಸೊ ಎಡವಾ ಬೀಚ್ ಇಲ್ಲಿಂದ 1 kilometer ತೋರಿಸ್ಲತ್ತದ ಇಲ್ಲಿ. ಸೊ ಲೆಟ್ಸ್ ಸಿ. ಸೊ ಈ ರೋಡ್ಗಳು ನೋಡಿನೇ ಖುಷಿ ಆಗ್ಲತ್ತದ ನನಗೆ. ಎಷ್ಟು ಪೀಸ್ಫುಲ್ ರೋಡ್ಸ್. ಓ ಭಾಯ್, ಕ್ಯಾ ಹಿ ಸುಕೂನ್ ಹೈ ಮೇರಾ ಭಾಯ್. ದ್ಯಾಟ್ ಈಸ್ ದ ವೇ ಟು ಬೀಚ್. ಒಂದು ಕೈದ ಗೋಪ್ರೋ, ಇನ್ನೊಂದು ಕೈದ ಮೊಬೈಲ್ ಆ್ಯಂಡ್ ಅ ಸ್ಕೂಟಿ. क्या है मेरा भाई ये सब. ओ ओ ओ ओ ओ ओ ओ. ಸೊ ಸದ್ಯಕ್ಕೆ ನಾ ಇಲ್ಲಿಂದ ಬೈಕ್ ಇಲ್ಲಿ ಪಾರ್ಕ್ ಮಾಡೀನಿ. ಇಲ್ಲೊಂದು ವ್ಯೂ ಕಾಣಿಸ್ಲತ್ತಿತ್ತು. ಸೊ ಇಲ್ಲಿ ಸ್ಟಾಪ್ ಮಾಡೀನಿ. ನಾವು ಹಿಂಗೆ ಹೋಗ್ತೇವೆ ಸೀದಾ ಮೇಲೆ ಹೋಗಿ ನೋಡೋ ಅಲ್ಲಿ ಏನಂತೇಳಿ. ಸೊ ವರ್ಕಲ ಬಂದಿದ್ದು ಇದೇ ಒಂದು ರೀಸನ್ ಅನ್ಕೋ, ಬೈಕ್ ರೈಡ್ಸ್ ಆ್ಯಂಡ್ ಕ್ಲಿಫ್ಸ್. ಸೊ ನಂದು ಇಲ್ಲಿ ಲೆಫ್ಟ್ ಸೈಡಿಗೆ ರೋಡ್ ಅದ ಆ್ಯಂಡ್ ದಿಸ್ ಇಸ್ ಅ ಬೀಚ್ ಓವರ್ ಹಿಯರ್. एकदम मस्त मज़ा ಬರ್ಲತ್ತು. ಬೈಕ್ ರೈಡ್ ಮಾಡ್ಲಿಕ್ಕೆ ಇನ್ನೂ ಮज़ा ಅನ್ಕೋ. ವಾಕಿಂಗ್ನು ಮज़ा ಅದ, ಬೈಕ್ ರೈಡ್ನು ಮज़ा ಅದ. ಸೊ एकदम मज़ेदार मज़ा.